ಅವಳ ಬೆನ್ನಿಗೆ ಮದುವೆ ಮುಂಚೆನೆ ಮಾನವಾಗಿರೋ ಪರ್ಮನೆಂಟ್ ಪಿಡೆ ಅಂಟ್ಕೊಂಡು ಸಾಕ್ತಾ ಇರುತ್ತೆ ಕಣೆ ಸುಶೀಲ. ಈ ಜನ್ಮದಲ್ಲಿ ಅವಳು ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಾಗಿದ್ ನನ್ ಬದುಕನ್ನ ಆಧಾರ ಇಲ್ದಿರ ಹಾಗೆ ಮಾಡಿ ನಿಮ್ ಮಗನ್ ಪ್ರತಾಪ ನೋಡಿದ್ರ ಸರ್? ಈಗ ಹೇಳಿ ಸರ್, ನಾನು ಏನ್ ಮಾಡ್ಬೇಕಾಗಿತ್ತು ಅಂತ? ನೀನ್ ಸುಮ್ಮನೆ ಇರು ಬಾನು. ಸರ್, ದಯವಿಟ್ಟು ಈಗ್ಲೇ ಶಿಕ್ಷೆ ಕೊಡಕ್ ಹೋಗ್ಬೇಡಿ. ಕತೆನ ಪೂರ್ತಿ ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಹೆಂಡತಿ ಮುಂದೆ ಗಂಡು ನೋಡಿಯೋದು ತಪ್ಪು ಸರ್. ಇದನ್ನ ನಿಮ್ ಮಗ ನನಗ್ ಕಳ್ಸ್ದ, ನಮ್ ಪಕ್ಕದ ಮನೆಯವ್ರಿಗೂ ಕಳ್ಸ್ದ. ಅಷ್ಟೇ ಅಲ್ಲ, ನಮ್ಮ ಅಪ್ಪ ನನ್ಗೆ ಅಂತ ನಿಶ್ಚಯ ಮಾಡಿದ ಗಂಡಿಗೂ ಕೂಡ ಕಳ್ಸ್ದ. ಅವ್ರು ನಮ್ಮ ಮನೆ ಹತ್ರ ಬಂದು ಈಗಾಗ್ಲೇ ಯಾರಿಗೋ ಊಟವಾಗಿರೋ ನಿಮ್ ಮಗಳು ನಮ್ಮನೆಗೆ ಅನ್ನ ಆಗೋದ್ ಬೇಕಾಗಿಲ್ಲ ಅಂತ ಸಂಬಂಧ ಮುರ್ಕೊಂಡು ಹೋದ್ರು. ನಮ್ಮಪ್ಪ ವಿಷ ತಕೊಂಡು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆ ಸೇರಿದ್ರು. ಅಲ್ಲಿಂದ ಹೇಗೋ ಉಳ್ಕೊಂಡ್ ಬಂದಿದ ತಕ್ಷಣ ನನ್ನ ಮನೆಯಿಂದಲೇ ಆಚೆ ಹಾಕ್ಬಿಟ್ರು ಸರ್. ಆಗ್ಲೂ ನಿಮ್ ಮಗನಲ್ಲಿ ಅದೇ ದಿಮಾಕಿತ್ತು. ಸಾಯ ತನಕ ನೀನ್ ಎಲ್ಲೆಲ್ಲಿ ಹೋಗಿ ನೆಲೆ ಕಾಣ್ತೀಯೋ ಅಲ್ಲಲ್ಲಿಗೆ ಈ ವಿಡಿಯೋ ಕಳಿಸ್ತೀನಿ. ನಿನ್ ಬದುಕನ್ನೇ ಹಾಳು ಮಾಡೋದು ನನ್ನ ಉದ್ದೇಶ ಅಂದ. ಅದಕ್ಕೆ ನನ್ ಬದುಕನ್ ತಗೊಂಡು ಇಲ್ಲಿಗೆ ಬಂದೆ ಸರ್. ನಿಮ್ ಮಗನ್ ಬದುಕಲ್ಲಿ ನಾನಿದ್ದೀನಿ. ಈಗ ಅವ್ನು ನಾನು ಹಾಳು ಮಾಡಿದ್ರು ಅವನೇ ಹಾಳಾಗ್ತಾನೆ. ಇಷ್ಟಕ್ಕೂ ನಾನ್ ಒಂದ್ ಮರ್ಯಾದೆನ ಉಳಿಸ್ಕೊಳ್ಳೋಕೋಸ್ಕರ ನಿಮ್ ಮನೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಅನ್ಕೋಬೇಡಿ ಸರ್. ಇದ್ರಲ್ಲಿ ನಿಮ್ ಮರ್ಯಾದೆ ಕೂಡ ಉಳಿತಿದೆ ಸರ್. ಯಾಕಂದ್ರೆ ಯಾರ್ಯಾರು ಈ ವಿಡಿಯೋ ನೋಡಿರ್ತಾರೋ ನಿಮ್ ಮಗನ ನನ್ನ ಜೊತೆ ನೋಡಿರ್ತಾರೆ. ಅಂದ್ಮೇಲೆ ನಿಮ್ ಮರ್ಯಾದೆನೂ ಇದ್ರಲ್ಲಿ ಹೋಗುತ್ತೆ ಅಲ್ವಾ ಸರ್? ಬಾಬುಜಿ, ನೀವು ಅವಳ ಮಾತಿಗೆ ಕಿವಿ ಕೊಡ್ಬೇಡಿ ಬಾಬುಜಿ. ಅವಳು ಬಣ್ಣದ ಮಾತಾಡಿ ಅವಳ ಬದುಕನ್ನು ಕಟ್ಕೊಳ್ತಿದ್ದಾಳೆ ಭಿನ್ನಾಣಗಿತ್ತಿ. ಈಗಿರೋ ಒಂದೇ ಒಂದು ದಾರಿ ಅಂತಂದ್ರೆ ಇವಳನ್ನ ಈ ಮನೆಯಿಂದ ಒದ್ದೋಡ್ಸೋದು ಬಾಬುಜಿ. ಪ್ಲೀಸ್ ಬಾಬುಜಿ. ಅದಷ್ಟು ಸುಲಭ ಅಲ್ಲ. ಈಗ ನಾನು ಈ ಮನೆ ಸೊಸೆ. ನಿಮ್ಮನೆ ಸೊಸೆನ ನೀವೇ ಒದ್ದು ಹೊರಗಡೆ ಆಗಕ್ಕೆ ಹೇಗ್ ಸಾಧ್ಯ? ಈ ಸಂದರ್ಭದಲ್ಲಿ ಇಂಥದ್ದೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ವಿಜಯ್ ನನ್ನ ಸಮಾಧಾನಕ್ಕೆ ರೂಮಲ್ಲಿ ತಾಳಿ ಕಟ್ಟಿ ಸದ್ಯಕ್ಕೆ ಬಾಯಿ ಮುಚ್ಕೋ ಅಂತ ಹೇಳ್ದ. ಸಮಾಧಾನಕ್ಕೆ ತಾಳಿ ಕಟ್ಟಿದ್ರು ಅದು ನಿಜವಾದ ಸಂಸಾರ ಅಲ್ವಾ ಸರ್? ಇಲ್ಲ, ನಾನು ಇವಳಿಗೆ ತಾಳಿ ಕಟ್ಟಿಲ್ಲ, ಸುಳ್ಳು ಹೇಳ್ತಿದ್ದಾಳೆ. ಸುಮ್ನೆ ಇರ್ರಿ. ಎಲ್ರು ಈಗ ತಾನೇ ವಿಡಿಯೋ ನೋಡಿದ್ದಾರೆ. ಅದಕ್ಕೆ ತಾಳಿ ಕಟ್ಟೋದ್ ಬಿಟ್ಟು ಬೇರೆ ಯಾವ ಪರಿಹಾರ ಇದೆ ಹೇಳಿ? ಪರಿಹಾರ ಕೊಡೋದ್ ಬಿಟ್ಟು ಇನ್ನೊಂದು ಸಮಸ್ಯೆ ಹುಟ್ಟಾಕೋದ್ರಿ. ಅದು ಈ ಮದುವೆ ಆಗಿದ್ದಿದ್ರೆ ಹಾಳಾಗ್ತಿದ್ದು ಆ ಹೆಣ್ಣಿನ ಬದುಕು. ನೋಡಮ್ಮ, ನಿನಗೂ ನಿನ್ನತ್ತವ್ರಿಗೂ ನಾನು ಹೇಳೋದಿಷ್ಟೇ. ನಾನು ಬರ್ದೇ ಹೋಗಿದ್ದಿದ್ರೆ ಈ ಮದ್ವೆ ನಡೆದೋಗ್ತಿತ್ತು. ಆದ್ರೆ ನಾನ್ ಬಂದು ಇದನ್ನ ಹಾಳು ಮಾಡಿದೀನಿ ಅಂತ ನಿಮ್ಗೆಲ್ರಿಗೂ ಅನ್ಸಿರ್ಬೋದು. ನಿನ್ ಕೈ ಹಿಡ್ತಿದ್ ಗಂಡಿನ ನಿಜವಾದ ಮುಖ ಏನಂತ ಅರ್ಥ ಮಾಡ್ಸಿದ್ದೀನಿ. ನಿನಗ್ ಮೋಸ ಆಗ್ತಿದ್ದನ್ನ ತಪ್ಸಿದ್ದೀನಿ. ಈತ ಎಷ್ಟು ಕೆಡುಕ ಅಂದ್ರೆ ಅಡ್ಡಿಯಾಗೋ ಜೀವನ ಸಾಯಿಸಕ್ಕೂ ಎಸೋದಿಲ್ಲ. ಇಂಥವನ್ಗೆ ನಾನೇ ಸರಿ. ನನ್ ಬದುಕಿಗೆ ಬೇರೆ ದಾರಿ ಇದೆ. ಆದ್ರೆ ನಿಮ್ ಮಗಳಿಗೆ ಬೇರೆ ದಾರಿ ಇದೆ. ಹೊಟ್ಬಿಡಿ. ಏಯ್, ಅವ್ರು ಯಾಕೆ ಹೊರಡ್ಬೇಕು? ಈ ಮನೆಯಿಂದ ತೊಲಗ್ಬೇಕಾಗಿರೋಳು ನೀನು. ಅಣ್ಣ, ಸೆಕ್ಯೂರಿಟಿನ್ ಕರಿ. ಮೊದ್ಲು ಇವಳನ್ನ ಗೊತ್ತಿಲ್ದೆ ಇರೋ ಜಾಗಕ್ಕೆ ಹೋಗಿ ಬಿಸಾಕ ಬರ್ಲಿ. ನಮ್ಮ ತಾಕತ್ ಏನು ಅಂತ ಗೊತ್ತಿಲ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಏನು ನಮ್ಮ ವಿಜಿ ಜೀವನ ನೀನ್ ಅನ್ಕೊಂಡ್ ಹಾಗೆ ನಡಿಬೇಕಾ? ಹುಳ ನಾವು ಮೊದ್ಲು ಈ ಮನೆಯಿಂದ ಹೊಡೆದು ಆಚೆ ಬಿಸಾಕ್ಬೇಕು.
ಕರೆಕ್ಟ್ ಡಿಸಿಷನ್ ತಂಗ್ಯವ, ನೀನು ಹೇಳಿದ್ದೆ ಸರಿ. ಇವಳು ನನ್ನ ಕೊಡು. ಸಮಾಧಾನ ಸಮಾಧಾನ. ನಿಮ್ಮನ್ನ ಎದುರಿಸ್ಬೇಕು ಅಂತ ಬಂದಿರೋ ನಾನು ನನ್ನನ್ನು ರಕ್ಷಣೆ ಮಾಡ್ಕೊಳ್ದೆ ಬಂದಿರ್ತೀನಾ? ಈ ವಿಡಿಯೋ ಹೌದು, ಆ ವಿಡಿಯೋ ನನ್ನ ಸಮಾಜ ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ನಿಲ್ಲಿಸುತ್ತೆ. ಡ್ಯಾಡ್, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಆ ವಿಡಿಯೋಯಿಂದ ಅವಳು ಏನು ಮಾಡ್ಕೊಳಕ್ಕಾಗಲ್ಲ. ಆ ವಿಡಿಯೋನ ತೋರಿಸಿ ನೀನ್ ಯಾರನ್ನೂ ಎದುರ್ಸೋಕ್ಕಾಗಲ್ಲ. ಯಾಕಂದ್ರೆ ಅದು ತಲುಪಿರೋದು ಒಂದಷ್ಟು ಜನರುಗಳು ಮಾತ್ರ. ಅದಿನ್ನೂ ವೈರಲ್ ಆಗಿಲ್ಲ. ಯಾರ್ಯಾರಿಗೆ ಆ ವಿಡಿಯೋ ತಲುಪಿದ್ಯೋ ಅದನ್ನ ಡಿಲೀಟ್ ಮಾಡಿ ಬಿಸಾಕ್ಬೋದು. ಹಾಗಾದ್ರೆ ಏನಾಗಿದೆಯೋ ಅದು ಹಾಗೇ ಇಲ್ಲ ಅಂತ ಆಗುತ್ತೆ. ಹೌದು, ಅಪಾಯ ಎದುರಿಗೆ ಬಂದಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋರು ನೀವು, ಆದ್ರೆ ಇಂಥ ಅಪಾಯ ನನಗ್ ಬಂದ್ರೂ ಬರ್ಬೋದು ಅಂತ ಯೋಚನೆ ಮಾಡಿರೋಳು ನಾನು. ಪರಿಸ್ಥಿತಿ ಹೀಗಿರುವಾಗ, ಮಂತ್ರಿಗಳ ಮರ್ಯಾದೆ ಅಟ್ಕತ್ರಿಯಲ್ಲಿ ಸಿಗಾಕೊಂಡಿರುವಾಗ, ಏನ್ ಮಾಡ್ಬೇಕು ಅಂತ ದಿಕ್ ತೋಚದೇ ಇರುವಾಗ, ಮಂತ್ರಿಗಳು ನಿಮ್ ಮಾತು ಕೇಳಿದ್ರು ಕೇಳ್ಬೋದು ಅಂತ ನಾನು ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಏನ್ ಮಾಡಿದ್ಯಾ? ಯಾವ ವಿಡಿಯೋ ನಿಮ್ ಮಗ ವೈರಲ್ ಮಾಡಿಲ್ವೋ ಅದನ್ನ ನಾನೇ ಮಾಡಿದ್ದೀನಿ. ಈ ಮಾನ ಹರಾಜ್ ಹಾಕಿರೋ ವಿಡಿಯೋ ಕಳಿಸಿ ನನ್ ಬದುಕಲ್ಲಿ ಆಟ ಆಡ್ತಿದ್ದೀನಿ ಮಗನ್ ಕೆಲಸನ ಈ ಸಮಾಜಕ್ಕೆ ತೋರಿಸಿದೀನಿ. ಮಾಧ್ಯಮದವರಿಗೆ ಅಂದ್ರೆ ಮೀಡಿಯಾಗೆ, ಪ್ರಮುಖ 4 ನ್ಯೂಸ್ ಚಾನೆಲ್ಗೆ ಕಳ್ಸಿದ್ದೀನಿ. ಈಗ ನನಗೆ ಮೈ ನಡ್ಗೋಕೆ ಶುರುವಾಗಿದೆ ಕಣೆ. ಗೀತಾ ಹೇಳಿದಾಗೆ ಆ ವಿಡಿಯೋನ ಪ್ರೆಸ್ನವ್ರಿಗೆ ಕಳ್ಸಿದಾಯ್ತು. ಯಾವ್ದು ವೈರಲ್ ಆಗ್ಬಾರ್ದು ಅಂತ ನಾವು ಬಯಸ್ತಿದ್ವೋ ಅದನ್ನ ನಾವೇ ನಮ್ಮ ಕೈಯಾರೆ ವೈರಲ್ ಮಾಡ್ಬಿಟ್ವಿ ಕಣ. ಆದ್ರೆ ಇದರಿಂದ ಗೀತಾ ಏನ್ ಸಾಧಿಸ್ತಾಳೆ? ನಿಜವಾಗ್ಲೂ ನನಗಿದು ಅರ್ಥ ಆಗ್ತಿಲ್ಲ. ಇದು 100% ನಮ್ ತಲೆ ಮೇಲೆ ನಾವು ಕಳ್ಚಪ್ಪಡಿ ಹೇಳ್ಕೊಳ್ಳೋ ಕೆಲ್ಸ. ನೋಡ್ರೆ, ಗೀತಾ ಯಾವತ್ತು ಮುಂದಾಲೋಚನೆ ಮಾಡದೆ ಏನು ಹೇಳ್ದವಳಲ್ಲ. ಅವಳು ಇಲ್ಲಿಂದ ಹೋಗ್ಬೇಕಾದ್ರೆ ಮರೀದೆ ಈ ವಿಡಿಯೋನ ವೈರಲ್ ಮಾಡಿ ಪ್ರೆಸ್ನವ್ರು ಕಳಿಸಿ ಇದೇ ನನ್ನ ಜೀವನ ಸರಿ ಮಾಡುತ್ತೆ ಅಂತ ಅವಳು ಹೇಳಿದಾಳೆ. ಅಂದ್ಮೇಲೆ ಈ ಕೆಲಸ ಖಂಡಿತ ಅವಳ ಜೀವನನ ಸರಿ ಮಾಡುತ್ತೆ. ಏನೋ ನಿನ್ ಬಾಯಾರಿಕೆಯಿಂದ ಹಾಗಾದ್ರೆ ಸರಿ ಶರಣ್ಯ. ಒಂದ್ ವೇಳೆ ಎಡವಟ್ಟಾದ್ರೆ ನಮ್ ಗೀತನ್ ಜೀವನನ ಹಾಳು ಮಾಡಿದ ಪಾಪ ನಮ್ಗೆ ಬರುತ್ತೆ. ನೋಡೋಣ, ಹೆಜ್ಜೆ ಇಟ್ಟಾಗಿದೆ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಅದ್ ಗೊತ್ತು ಬಿಡು. ಆದ್ರೆ ಇವಾಗ ನಾವ್ ಮಾಡ್ಬೇಕಾಗಿರೋ ಕೆಲ್ಸ ಗೀತಾ ಅವ್ರ ಮನೆಗೆ ಈಗೆಲ್ಲ ಆಯ್ತು ಅಂತ ಹೇಳೋದು. ಅವ್ರಪ್ಪ ಸುಮ್ಮನೆ ಬಿಡ್ತಾರಾ? ಹೇಳೋದು ಅವ್ರಪ್ಪನ್ಗಲ್ಲ, ಅವಳ ಅಮ್ಮನ್ಗೆ. ಅವ್ರಿಗೊಂದು ಸಣ್ಣ ಸಮಾಧಾನ ಕೊಡೋದು ನಮ್ ಕರ್ತವ್ಯ. ರೀ, ದಯವಿಟ್ಟು ಇವಳ ಮಾತುಗಳನ್ನ ನಂಬೇಡಿ. ಹೇಗಾದ್ರೂ ಮಾಡಿ ಈ ಮನೆ ಒಳಗೆ ಸೇರ್ಕೊಳ್ಬೇಕು ಅಂತ ಮಾಡ್ತಾ ಇರೋ ಪ್ಲಾನ್ ಇದು. ಇಷ್ಟಕ್ಕೂ ಯಾವ ಹೆಣ್ಣು ತಾನೇ ತನ್ನ ಮರ್ಯಾದೆನ ತಾನೇ ಹರಾಜಿಗೆ ಹಾಕೊಳ್ಳೋದಕ್ಕೆ ಒಪ್ಕೊಳ್ತಾಳೆ ಹೇಳಿ? ವಿಜಯ್ ಏನೋ ಒಂದು ಆತ್ರಕ್ಕೆ ಬಿದ್ದು ತಪ್ಪು ಮಾಡಿರಬಹುದು, ನಾನು ಇಲ್ಲ ಅಂತ ಹೇಳಲ್ಲ ಬಾಬುಜಿ. ಆದ್ರೆ ಅವನಲ್ಲಿ ಸಂಸ್ಕಾರ ಇದೆ, ಆ ಕಾರಣಕ್ಕೆ ಅವನು ಈ ವಿಡಿಯೋನ ವೈರಲ್ ಮಾಡಿಲ್ಲ. ಆದ್ರೆ ಇವಳು ಅವನ್ ಮಾಡ್ಬೇಕಾಗಿರೋ ಕೆಲಸನ ಇವಳು ಮಾಡ್ತಿದ್ದಾಳೆ. ಯಾಕೆ ಅಂದ್ರೆ ತಾನು ಅಂದ್ಕೊಂಡಿರೋದನ್ನೆಲ್ಲ ನೆಮ್ಮದಿಯಾಗಿ ಮಾಡಿ ಮುಗಿಸ್ಬಿಟ್ಟು ಈ ಮನೆಯಲ್ಲಿ ಬಂದು ಸೆಟ್ಲ್ ಆಗೋ ಪ್ಲಾನ್ ಇವಳದು. ಬಾಬುಜಿ, ನೀವು ಅವಳನ್ನ ಸೂತಾರಾಮ್ ಒಪ್ಪಬೇಡಿ ಬಾಬುಜಿ. ಇನ್ನು ನೀವು ಈ ವಿಷಯದಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನು ಉಳ್ದಿಲ್ಲ. ನಮ್ ಸಂಸಾರನೇ ಹಾಳು ಮಾಡೋದಕ್ಕೆ ಬಂದಿರೋ ಈ ರಾಕ್ಷಸಿನ ಮೊದಲು ಒದ್ದು ಆಚೆ ಹಾಕಿ. ಬಾಬುಜಿ ಮೌನವಾಗಿದ್ದಾರೆ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ. ತಂಗೆವಾ, ನೀನೇನೇ ಹೆದರ್ಕೋಬೇಡ, ಇವಳನ್ನು ಒದ್ದು ಓಡಿಸೋ ಕೆಲಸ ನನಗೆ. ಇವಳೆ ಕಣ್ಮಣಿ, ಅಲ್ಲೊಂದು ಬಾರ್ಕೋಲ್ ಸಿಗುತ್ತಾ ನೋಡು, ಇವಳನ್ನ ಬಾರ್ಸಿ ನಾನು ಇಲ್ಲಿಂದ ಒದ್ದು ಓಡಿಸಿಲ್ಲ, ನನ್ನ ಹೆಸರು ಸಿತಾರ ಅಲ್ಲ. ಸರ್ ಸರ್ ಯಾಕೆ ನರಸಿಂಹನ್, ಏನಾಯ್ತು? ಸರ್, ಹೊರಗಡೆ ಪ್ರೆಸ್ನವ್ರು ಬಂದಿದ್ದಾರೆ ಸರ್. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ವಿಡಿಯೋ ತೋರಿಸ್ತಾ ಇದ್ರು ಸರ್. ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ರು. ಅವ್ರನ್ನ ಈಚೆ ಕರೀರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಖಂಡಿತ ಒತ್ತಾಯ ಮಾಡ್ತಾರೆ ಸರ್.
ಈಗ ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಇಡೀ ಸಮಾಜ ಕೇಳೋ ಪ್ರಶ್ನೆ ಇದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ನೀವು. ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗದಿರೋ ತರ ಕಾಪಾಡೋ ಜವಾಬ್ದಾರಿ ಅದಕ್ಕೆ ನಿಮ್ಮ ಮಗ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ ಅಂದಮೇಲೆ ನಿಮ್ಮಿಂದ ಉತ್ತರ ಬಯಸೋದು ಸಹಜ. ಇದು ಅವ್ರ ಚಾನೆಲ್ಗಳ ಬ್ರೇಕಿಂಗ್ ನ್ಯೂಸ್ ಆಗೋದು ಸಹಜ ಸರ್. ಏಯ್ ಗೀತಾ, ಎಂಥ ಕೆಲಸ ಮಾಡ್ಬಿಟ್ಯೆ. ಮರ್ಯಾದೆ ಹೋಗುವಾಗ ಆಗೋ ಸಂಕಟ ನನಗೇನಂತ ಚೆನ್ನಾಗಿ ಗೊತ್ತಿದೆ ಅತ್ತೆ. ಅದನ್ನ ನಮ್ಮ ಮನೆಯವ್ರು ಅನುಭವಿಸಿದ್ರು, ನಾನು ಅನುಭವಿಸ್ದೆ. ಈಗ ನಿಮ್ ಸರ್ದಿ. ಹಾಗಂತ ನಾನು ಸೇಡ್ ತಿಸ್ಕೋತಿದ್ದೀನಿ ಅನ್ಕೋಬೇಡಿ. ಈ ಸತ್ಯ ಮನುಷ್ಯ ಧರ್ಮನ ಕಾಪಾಡೋಕಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಸರ್ ಹೊರಗಡೆ ಕಾಯ್ತಾ ಇದ್ದಾರೆ ಸರ್. ಸರಿ, ನಡೀರಿ ನರಸಿಂಹನ್, ಬರ್ತೀನಿ. ತಂಗಿವ ಭಾವಜಿ ಪ್ರೆಸ್ನವ್ರ ಮುಂದೆ ಅದೇನು ಮಾತಾಡ್ಬೋದು ಏನು, ಅದು ನಾಳೆ ನಮ್ಮ ಮನೆಗೆ ಕುತ್ತಾಗಬಹುದು, ಅನ್ನೂರು ಬಾಯಿಗೆ ತುತ್ತಾಗಬಹುದು. ಅದಕ್ಕೆ ಭಾವಜಿ ಜೊತೆಗೆ ನೀನು ಇದ್ರೆ ಚಂದ ಅಂತ ನನ್ನದೊಂದು ಸಲಹೆ. ನಡಿಯಣ್ಣ. ಪೂರ್ಣಿಮಾ, ನೀನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾರೋ ತಲೆ ಕೆಟ್ಟೋಳು ಆಗೋ ಮದ್ವೆ ಮಧ್ಯೆ ಬಂದು ಇಲ್ಲದ ಕತೆ ಕಟ್ಟಿದಾಳೆ ಅಂದ ಮಾತ್ರಕ್ಕೆ ಆಗೋ ಮದ್ವೆ ನಿಂತು ಹೋಗಲ್ಲ. ಶುಭ ಕಾರ್ಯ ನಡೆಯುತ್ತೆ. ಬಂದಿರೋರ್ನ ಸಾಗಾಕ್ ಬರ್ತೀನಿ, ನೀವ್ ಆರಾಮಾಗಿರಿ. ಗೀತಾ, ನಿನ್ನನ್ನ ಬಂದು ವಿಚಾರಿಸ್ಕೊಳ್ತೀನಿ. ಒಂದು ವಿಷಯ ತಿಳ್ಕೊ, ನೀನು ಕೊಟ್ಟಿರೋ ತೊಂದರೆಗೆ ಅನುಭವಿಸೋರು ನಾವಲ್ಲ, ನೀನೇ. ಅದು ಇವತ್ತೇ.